ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಸೆಷನ್ ಅಲ್ಲಿ ಮನೆಮದ್ದು ಭಾಗವಾಗಿ ಈ ಕುತ್ತಿಗೆ ಮತ್ತು ಗರ್ಭಕಂಠದ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ಕುತ್ತಿಗೆ ಮತ್ತೆ ಗರ್ಭಕಂಠದ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇರ್ತದೆ ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದೀವಿ. ಯಾಕೆ ಬರ್ತಾ ಇದೆ, ಏನು ಕಾರಣಗಳೇನಂದ್ರೆ, ಖಂಡಿತವಾಗಿ ನಾವು ಕೂತ್ಕೊಂಡು ಕೆಲಸ ಜಾಸ್ತಿ ಮಾಡೋದು, ಹೆಚ್ಚು ಸ್ಟ್ರೆಸ್ ತಗೊಂಡೋದು, ಇದೆಲ್ಲ ನಾವು ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಅದರಿಂದ ಈ ಈ ಸಮಸ್ಯೆಗಳು ಹೆಚ್ಚು ಶುರುವಾಗಿದೆ ಸ್ನೇಹಿತರೆ. ನಿಮ್ಗೆ ಗೊತ್ತಿರುವಂತ ವಿಷಯನೇ ಇದು. ಈ ನೆಕ್ ಅನ್ನೋದು ಅಂದ್ರೆ ನೆಕ್ ಅಂದ್ರೆ ಈ ಕುತ್ತಿಗೆ ಇದೆಲ್ಲ, ಈ ಕುತ್ತಿಗೆ ಈ ಬ್ರೈನ್ ಮತ್ತೆ ಕೆಳಗಡೆ ಇರುವಂತ ಈ ಸ್ಪೈನಲ್ ಕಾರ್ಡ್ ಅಂದ್ರೆ ಬೆನ್ನು ಮೂಲೆ ಇದೆಲ್ಲ, ಈ ಎರಡಕ್ಕೂ ಮಧ್ಯದಲ್ಲಿ ಅನುಸಂಧಾನ ಮಾಡೋದೇ ಈ ಕುತ್ತಿಗೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಬ್ರಿಡ್ಜ್ ತರ ಅಲ್ವಾ, ಒಂದು ಬ್ರಿಡ್ಜ್ ತರ ಇದು ಕೆಲಸ ಮಾಡುತ್ತೆ. ಈ ಸ್ಪೈನ್ ಅಂದ್ರೆ ಬೆನ್ನು ಮೂಲ ಮತ್ತೆ ಬ್ರೈನ್ ಎರಡಕ್ಕೂ ಕನೆಕ್ಷನ್, ಈ ಸಂಪರ್ಕಕ್ಕೂ ಅನುಸಂಧಾನ ಮಾಡೋದು ಇದು ನೆಕ್ ಪ್ರಾಂತ, ಅದೇ ಕುತ್ತಿಗೆ. ಇದರಲ್ಲಿ ಸ್ನೇಹಿತರೆ ಏನಾಗುತ್ತಂದ್ರೆ C1 to C7 ಈಗಾಗಲೇ ತಿಳ್ಕೊಂಡಿದ್ದಲ್ಲ, ಒಟ್ಟರ್ಬೆ ನಮ್ಗೆ 24 ಒಟ್ಟರ್ಬೆಗಳಿತ್ತು, ನಾವು ಇಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಅದರಲ್ಲಿ C1 to C1 ಅನ್ನೋದು ಈ ನೆಕ್ ಪ್ರಾಂತದಲ್ಲಿ ಇರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಏನಾಗ್ತಂದ್ರೆ ನಾವು ಪ್ರತಿದಿನ ದಿನ ಹಗಲು ಯಾವಾಗಲೂ ನಾವು ಸ್ಟ್ರೆಸ್ ತಗೋತಾ ಇರ್ತೀವಲ್ಲ, ಆ ಸ್ಟ್ರೆಸ್ ಇಂದನೇ ಈ ನೆಕ್ ಪೇನ್ ಬರೋದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಲೈಫ್ ಸ್ಟೈಲು, ವರ್ಕಿಂಗ್ ಸ್ಟೈಲು, ಮತ್ತೆ ನಾವು ಈ ನಿದ್ದೆ ಮಾಡೋ ವಿಧಾನ, ಅದನ್ನು ಬಹಳ ಇಂಪಾರ್ಟೆಂಟ್. ಎಷ್ಟೋ ಜನ ಏನ್ ಮಾಡ್ತಾರೆ, ದಪ್ಪದಾಗಿ ದಿಂಬು ಇಟ್ಕೊಂತಾರೆ. ದಿಂಬು ಅನ್ನೋದು ತುಂಬಾ ದಪ್ಪದಾಗಿ ಇಟ್ಕೊಂಡು ಹಾಗೆ ಮಲ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದೆಲ್ಲದಿಂದ್ರೂ ಮತ್ತೆ ನೆಕ್ ಸಮಸ್ಯೆಗಳು ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲದಿಂದ ಏನಾಗುತ್ತೆ ಅಂದ್ರೆ, ಈ ನೆಕ್ ಪ್ರಾಂತದಲ್ಲಿ ಒತ್ತಡ ಅನ್ನೋದು ಫಾರ್ಮ್ ಆಗುತ್ತೆ ಸ್ನೇಹಿತರೆ. ಒತ್ತಡ ಅನ್ನೋದು ಹೆಚ್ಚಾಗತ್ತೆ. ಆ ಒತ್ತಡ ಆಗುವಾಗ ನಿಮ್ಗೆ ಖಂಡಿತವಾಗಿ ಈ ನೆಕ್ ಪೇನ್ ಶುರು ಆಗತ್ತೆ, ಅಂದ್ರೆ ಕುತ್ತಿಗೆ ಪೇನ್ ಅನ್ನೋದು ಶುರು ಆಗತ್ತೆ. ಅದು ನಾವು ಖಂಡಿತವಾಗಿ ಅದು ವಾಸಿ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಅದಕ್ಕೂ ಸ್ವಲ್ಪ ಪದ್ಧತಿಗಳಿದೆ. ಅದರಲ್ಲಿ ಆಕುಪ್ರೆಷರ್ ಅಲ್ಲಿನೂ ಒಂದು ಅದ್ಭುತವಾದ ಪದ್ಧತಿ ಇದೆ. ಅದನ್ನ ನಾವು ಇವತ್ತಿನ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡ್ಕೋಣ ಸ್ನೇಹಿತರೆ. ಮತ್ತೆ ಇನ್ನೊಂದು, ಈ ಸರ್ವಿಕಲ್ ಪ್ರಾಬ್ಲಮ್ಸ್ ಬರಕ್ಕೆ ಪ್ರಧಾನ ಕಾರಣಗಳು ಸ್ವಲ್ಪ ಇದೆ. ಈ ಸ್ಲೀಪಿಂಗ್ ಪೊಸಿಷನ್ ಈಗಾಗಲೇ ಹೇಳಿದ್ದೀನಿ. ಸ್ಲೀಪಿಂಗ್ ಪೊಸಿಷನ್ ಸರಿಯಾದ ಅಂದ್ರೆ ಮಲ್ಕೊಡುವಾಗ ಸರಿಯಾದ ಇದಿಲ್ಲ, ಆಮೇಲೆ ಲಾಂಗ್ ಅವರ್ಸ್, ಹೆಚ್ಚು ಗಂಟೆಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾವುದೇ ಬ್ರೇಕ್ ಇಲ್ಲ, ಮಧ್ಯದಲ್ಲಿ ವಿಶ್ರಾಂತಿ ಇಲ್ಲ, ಆ ತರ ಕೆಲಸ ಮಾಡೋದು. ಅದರಿಂದ ಮತ್ತೆ ಹೆಚ್ಚು ಅಸಿಡಿಟಿ ಬಂದ್ರೂ ನಿಮ್ಗೆ ಇಲ್ಲಿ ಪೇನ್ ಕಾಣಿಸ್ತಾ ಇರ್ತದೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಈ ಇದು ಅಂದ್ರೆ ಈ ಬ್ರೈನು ಮತ್ತೆ ಈ ಪ್ರಾಂತ ಅಂದ್ರೆ ಸ್ಪೈನಲ್ ಕಾರ್ಡ್ ಸ್ಟಾರ್ಟ್ ಆಗುತ್ತಲ್ಲ, ಆ ಮಧ್ಯದಲ್ಲಿ ಸ್ವಲ್ಪ ಬಲ್ಜಿಂಗ್ ಆಗತ್ತೆ, ಅವಾಗ ಸ್ವೆಲ್ಲಿಂಗ್ ತರ ಬರುತ್ತೆ. ಇದರಿಂದ ನಿಮ್ಗೆ ಏನಾಗತ್ತೆ, ಖಂಡಿತವಾಗಿ ಈ ಪೇನ್ ಅನ್ನೋದು ಶುರು ಆಗುತ್ತೆ ಸ್ನೇಹಿತರೆ. ಸೊ ಈ ತರ ನಾವು ಇಂಥ ಬೇರೆ ಬೇರೆ ಹಲವಾರು ರೀಸನ್ಸ್ ಇಂದ ನಮ್ಗೆ ಈ ಪೇನ್ ಬರ್ತಾನೆ ಇರ್ತದೆ. ಇದನ್ನ ವಾಸಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದೇನಂದ್ರೆ ನಾವು ಅರ್ಥ ಮಾಡ್ಕೋಬೇಕಾದ್ರು, ವರ್ಕ್ ಮಾಡುವಾಗ ನಿರಂತರ ವರ್ಕ್ ಮಾಡಬಾರ್ದು, ಕಂಟಿನ್ಯೂಸ್ ವರ್ಕ್ ಮಾಡಬಾರ್ದು. ಮಧ್ಯದಲ್ಲಿ ಬ್ರೇಕ್ ಕೊಡ್ತಾ ಇರ್ಬೇಕು. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಕೊಟ್ಟು ಅಂದ್ರೆ ನಿಲ್ಲಿಸಿ, ಮತ್ತೆ ಹಾಗೆ ಸ್ವಲ್ಪ ವಾಕಿಂಗ್ ಮಾಡೋದು, ಸ್ವಲ್ಪ ಎಕ್ಸಸೈಸ್ಗಳಿದೆ, ಅದು ಹೇಳ್ತೀನಿ. ಆ ಎಕ್ಸಸೈಸ್ಗಳು ನೀವು ಪಾಲನೆ ಮಾಡಿದ್ರೆ ಈ ಸಮಸ್ಯೆಯಿಂದ ಸ್ವಲ್ಪ ಬೇಗ ಆಚೆ ಕಡೆ ಬರ್ಬೋದು, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಅದೇನಂದ್ರೆ, ನೀವು ವರ್ಕ್ ಮಾಡ್ತಾ ಇರುವಾಗ ಸ್ವಲ್ಪ ನಿಲ್ಲಿಸಿ, ಆಮೇಲೆ ಸ್ವಲ್ಪ ಬ್ರೇಕ್ ತಗೊಂಡಿದ ಮೇಲೆ ಒಂದು ಒಳ್ಳೆ ಎಕ್ಸಸೈಸ್ ಇದೆ. ಇದು ಫಿಂಗರ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಫಿಂಗರ್ ಎಕ್ಸಸೈಸ್. ಅದು ನಾನು ಹೇಳ್ತೀನಿ, ದಯವಿಟ್ಟು ಪಾಲನೆ ಮಾಡಿ ನೋಡಿ. ಈ ಎಕ್ಸಸೈಸ್ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ನಾನು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಹೇಳ್ತೀನಿ. ಸೊ ಅದಕ್ಕೂ ಫಸ್ಟ್ ಈ ಫಿಂಗರ್ ಎಕ್ಸಸೈಸ್ ಮಾಡ್ಕೊಳ್ಳಿ. ಪೂರ್ತಿ ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾವಾಗಲೂ ಕೆಲಸ ಮಾಡ್ತಾ ಇರೋದು ಬೇಡ, ಸ್ವಲ್ಪ ವಿಶ್ರಾಂತಿ ಕೊಟ್ಟು ಆಮೇಲೆ ಈ ಫಿಂಗರ್ ಎಕ್ಸಸೈಸ್ ನೋಡಿ. ಈ ತರ ಎಲ್ಲ ಇಟ್ಕೊಳ್ಳಿ. ಈ ಹೆಬ್ಬೆರ್ಲಿದೆಲ್ಲ, ಹೆಬ್ಬೆರ್ಲು ಪ್ರತಿ ಬೆರಳು ಮೊದಲನೇ ಭಾಗದಲ್ಲಿ ಟಚ್ ಮಾಡಿದ್ದಾರೆ. ಈ ತರ ಮಾಡ್ತಾ ಹೋಗಿ, ಈ ತರ ಎರಡು ಕೈಯಲ್ಲಿ ಅಷ್ಟೇ, ಎರಡು ಕೈಯಲ್ಲಿ. ಇದೊಂದು ಎಕ್ಸಸೈಸ್, ಓಕೆ. ಆಮೇಲೆ ಅದೇ ತರ ಒಂದು 20 ಟೈಮ್ಸ್ ಮಾಡ್ಕೋಬಹುದು. ಪ್ರತಿಯೊಂದು ಬೆರಳು ಈ ಮೊದಲನೇ ಭಾಗ ಟಚ್ ಮಾಡ್ತಾ ಹೋಗೋದು, ಈ ತರ ಮಾಡಿ. ಆಮೇಲೆ ಎರಡು ಬೆರಳು ಈ ಹೆಬ್ಬೆರಳು ಮೊದಲನೇ ಭಾಗ ಟಚ್ ಮಾಡೋದು, ಅಂದ್ರೆ ಈ ತರ, ಮತ್ತೆ ಈ ತರ, ಇದು. ಸೊ ಈ ಎರಡು ಎಕ್ಸಸೈಸ್ ಮಾಡಿದ್ರೆ, ಈ ಫಿಂಗರ್ ಎಕ್ಸಸೈಸ್ ಮಾಡ್ತಾ ಇದ್ರೆ ಒಂದು 20 ಸಲ ಹತ್ರ ಮಾಡಿದ್ರೆ ನಮಗೆ ಈ ನೆಕ್ ಪ್ರಾಂತದಲ್ಲಿರುವಂತ ಎಲ್ಲ ಆ ಸ್ಟ್ರೆಸ್ ಎಲ್ಲ ರಿಲೀಸ್ ಆಗುತ್ತೆ ಸ್ನೇಹಿತರೆ. ಇದು ಒಳ್ಳೆ ಪ್ರಕ್ರಿಯೆ, ಫಿಂಗರ್ ಎಕ್ಸಸೈಸ್ ಅಂತ ಹೇಳ್ತೀವಿ ನಾವು, ಓಕೆ. ಅದೊಂದು ಪ್ರಧಾನವಾಗಿ ಅದೊಂದಿದೆ. ಆಮೇಲೆ ಇನ್ನು ಹೇಳ್ಬೇಕಂದ್ರೆ, ಖಂಡಿತವಾಗಿ ಒಂದು ಇದು ಸ್ನೇಹಿತರೆ, ಮೆಡುಲ್ಲಾ ಎಕ್ಸಸೈಸ್ ಅಂತ, ಮೆಡುಲ್ಲಾ ಮಸಾಜ್ ಅಂತ ಒಂದಿದೆ, ಮೆಡುಲ್ಲಾ ಮಸಾಜ್. ಅದಕ್ಕಿಂತ ಮುಂಚೆ ಇದಾದ್ಮೇಲೆ ಇನ್ನೊಂದಿದೆ. ಈ ತಂಬಿದೆಯಲ್ಲ, ತಂಬುನು ಈ ತರ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್,
ಈ ತರ ತಿರ್ಸೋದು ಮತ್ತೆ ಈ ತರ ತುರ್ಸೋದು. ಇದೊಂದು 20 ಸಾರಿ ಮಾಡಿ. ಈಗ ಇದು ಒಂದು 20 ಸಾರಿ ಈ ತರ. ಇನ್ನು ಮತ್ತೆ ರಿವರ್ಸ್ ಮಾಡು, ರಿವರ್ಸ್ ಆಗಿ ಒಂದು 20 ಸಾರಿ ಮಾಡಿ. ಓಕೆ, ಎರಡು ಕೈಗಳಲ್ಲಿ ಅಷ್ಟೇ. ಯಾಕಂದ್ರೆ ನೀವು ಒಂದು ನೆನ್ಪಿಟ್ಕೊಳ್ಳಿ, ಇದೆಲ್ಲ ಮೆಡಭಾಗ. ಓಕೆ, ಇದೆಲ್ಲ ಮೆಡಭಾಗ, ಇದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಆಕುಪ್ರೆಸರ್ ಪ್ರಕಾರ ಎರಡು ಕೈಯಲ್ಲಿ ಎಲ್ಲಾ ಅಂಗಗಳಿದೆ ಅಂತ ಹೇಳಿದಲ್ಲ, ಎಲ್ಲಾ ಅಂಗಗಳಲ್ಲಿ ಇದು ಮೆಡಭಾಗ. ಅದಕ್ಕೆ ಇದು ತುಂಬಾ ಬಹಳ ಇಂಪಾರ್ಟೆಂಟ್ ಇದು. ಅದಕ್ಕೆ ಈಗ ಫಿಂಗರ್ ಎಕ್ಸಸೈಸ್ ಹೇಳಿದೀವಿ, ಈ ಥಂಬ್ ರೊಟೇಷನ್ ಹೇಳಿದೀವಿ ಅಲ್ವಾ. ಇದೆಲ್ಲ ಇದು ಎರಡು ಎಕ್ಸಸೈಸ್ ಇದೆ, ವ್ಯಾಯಾಮ ಇದೆ. ದಯವಿಟ್ಟು ಇದು ಪಾಲನೆ ಮಾಡಿ. ನಿಮ್ಮ ಕುತ್ತಿಗೆ ನೋವುಗಳು ಮತ್ತೆ ಗರ್ಭಕಂಠದ ನೋವುಗಳು ಸೊ ವೇಗವಂತವಾಗಿ ಗುಣ ಆಗತ್ತೆ ಸ್ನೇಹಿತರೆ. ಆಮೇಲೆ ಮೆಡುಲ್ಲಾ ಮಸಾಜ್ ಅಂತ ಇದೆ. ಮೆಡುಲ್ಲಾ ಮಸಾಜ್ ಇದೇನಂದ್ರೆ ಸ್ನೇಹಿತರೆ, ಮೆಡುಲ್ಲಾ ಮಸಾಜ್ ಅಂದ್ರೆ ನಮ್ಮ ಈ ಪ್ರಾಂತದಲ್ಲಿ ಸ್ವಲ್ಪ ಮಸಾಜ್ ಕೊಡ್ಬೇಕು. ಮಸಾಜ್ ಕೊಡುವಂಥದ್ದು, ಅದು ಫೋಟೋ ನಾನು ಕಲಿಸ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ತರ ಮಸಾಜ್ ಮಾಡ್ಕೊಳೋದು. ಸೊ ನಿಧಾನವಾಗಿ ಅಂದ್ರೆ ಇನ್ನೊಬ್ರು ಮಾಡ್ಬೇಕು, ಸಹಾಯ ಮಾಡ್ಬೇಕು, ಅವರಾಗಿ ಅವರೇ ಮಾಡ್ಕೊಳಕ್ ಆಗಲ್ಲ. ಓಕೆ, ಒಬ್ರು ಕೂತ್ಕೊಂಡಿದ್ರೆ ಬ್ಯಾಕ್ ಸೈಡ್ ಹೋಗಿ ನೀವು ನಿಮ್ಮ ಎರಡು ಕೈಗಳು ಈ ಪ್ರಾಂತದಲ್ಲಿ ಇಡ್ಬೇಕಾಗತ್ತೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು 2 ಪಾಯಿಂಟ್ ಇರುತ್ತೆ. ಓಕೆ, ಅದು ಆ ಡೈರೆಕ್ಷನ್ ಹೆಂಗಂದ್ರೆ ಈ ಕೆಳಗಡೆಯಿಂದ ಮೇಲೆ ಹಿಂಗೆ ಎತ್ಕೊಂಡು ಹಿಂದೆ ಈ ಕೆಳಗಡೆಯಿಂದ ಮೇಲೆವರೆಗೂ ಈ ತರ ಪ್ರೆಸರ್ ಮಾಡ್ತಾ ಹೋಗ್ಬೇಕು. ನೀಟಾಗಿ ಈ ತರ ಪ್ರೆಸರ್ ಕೊಡ್ಬೇಕಾಗತ್ತೆ. ಸೊ ಆ ಪಾಯಿಂಟ್ಸ್ಗಳು ತೋರಿಸ್ತೀನಿ ನಾನು, ಅದು ನೀವು ಮಸಾಜ್ ಮಾಡ್ಕೊಂಡ್ರೆ ಸೊ ಖಂಡಿತವಾಗಿ ವೇಗವಂತವಾಗಿ ನಿಮಗೆ ಈ ನೆಕ್ ಪೇನ್ ರಿಲೀಸ್ ಆಗ್ಬಿಡ್ತದೆ. ನೆಕ್ ಪೇನ್ ಅನ್ನೋದು ಸೊ ವೇಗವಂತವಾಗಿ ರಿಲೀಸ್ ಆಗುತ್ತೆ. 3 ಸ್ಟೆಪ್ ಇದೆ, ಆ 3 ಸ್ಟೆಪ್ ಅಲ್ಲಿ ಮಾಡ್ಬೇಕು. ಓಕೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಏನಾಗುತ್ತೆ ಅಂದ್ರೆ ಖಂಡಿತವಾಗಿ ಈ ಹೆಚ್ಚು ಜನ ಮೆಡುಲಾ ಮಸಾಜ್ ಅನ್ನೋದು, ಇದು ನಾನು ಹೇಳ್ತಾ ಇರೋದು, ಹೆಚ್ಚು ಜನ ಏನಾಗ್ತದೆ, ನಿದ್ದೆ ಬರಲ್ಲ ಅವ್ರಿಗೆ, ಸರಿಯಾದ ನಿದ್ದೆ ಮಾಡಲ್ಲ ನೈಟು ಅಲ್ವಾ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಈ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ರೂ ಖಂಡಿತವಾಗಿ ಈ ಸರ್ವಿಕಲ್ ಪ್ರಾಂತದಲ್ಲಿ ಫುಲ್ ಪೇನ್ ಬರ್ತದೆ ಸ್ನೇಹಿತರೆ. ಅವ್ರಿಗೆ ರೆಸ್ಟ್ ಚೆನ್ನಾಗಿದ್ರೆ ಈ ಪೇನ್ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಈ ರೆಸ್ಟ್ ಸರಿಯಾಗಿ ಮಾಡಲ್ಲ, ನಿದ್ದೆ ಮಾಡಲ್ಲ, ಹೆಚ್ಚಾಗಿ ಕೆಲಸ ಮಾಡ್ತಾ ಇರ್ತಾರೆ ನೈಟ್ ಟೈಮಲ್ಲಿ, ಅವ್ರಿಗೂ ಈ ಪ್ರಾಬ್ಲಮ್ಸ್ಗಳು ಹೆಚ್ಚು ಬರ್ತಾ ಇರ್ತದೆ. ಅದಕ್ಕೋಸ್ಕರ ಈ ನಿದ್ದೆ ಚೆನ್ನಾಗಿ ಬರಬೇಕು. ಆಮೇಲೆ ಅವರು ಆ ನಿದ್ದೆ ಚೆನ್ನಾಗಿ ಬರಬೇಕು, ಮತ್ತೆ ಈ ಸರ್ವಿಕಲ್ ಈ ಏರಿಯಾ ಎಲ್ಲ ನೀಟಾಗಿ ರಿಲ್ಯಾಕ್ಸ್ ಆಗಬೇಕಂದ್ರೆ ಈ ಮೆಡುಲ್ಲಾ ಮಸಾಜ್ ಅನ್ನೋದು ಸೊ ತುಂಬಾ ಕಂಫರ್ಟಬಲ್ ಆಗಿರ್ತದೆ. ಅದೆಲ್ಲಾನು ಅವ್ರಿಗೆ ನಿದ್ದೆನು ಚೆನ್ನಾಗಿ ನಿದ್ದೆ ಚೆನ್ನಾಗಿ ಮಾಡ್ಕೊಡಕ್ಕೂ ಇದೊಂದು ಮೆಡುಲ್ಲಾ ಮಸಾಜ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಂಡು ಈ ಇದು ಯಾವಾಗ ಮಸಾಜ್ ಮಾಡ್ತಿರೋ, ಈ ಮಸಾಜ್ ಮಾಡುವಾಗ ಈ ಎರಡು ಕೈಗಳಿಗೆ ಸ್ವಲ್ಪ ನೀರಾಂಶ ಇಲ್ಲಾಂದ್ರೆ ಸ್ವಲ್ಪ ಆಯಿಲ್, ಯಾವ್ದನ್ನೊಂದು ಆಯಿಲ್ ಹಚ್ಕೊಂಡೆ ಮಾಡ್ಬೇಕಾಗತ್ತೆ. ಓಕೆ, ಅದು ಹೇಗ್ ಮಾಡ್ಬೇಕು ಅಂದ್ರೆ 3 ಸ್ಟೆಪ್ಸ್ ಅಲ್ಲಿ ಒಂದು ಚಿತ್ರ ಕಲಿಸ್ತೀನಿ. ಆ ಚಿತ್ರ ನೋಡ್ಕೊಂಡು ನೀವು ಅದು ಮಾಡ್ಬೋದು. ಆದ್ರೆ ಈ ನೆಕ್ ಪ್ರಾಂತದಲ್ಲಿ ಹೆವಿ ಪೇನ್ ಇದ್ರೆ ಮಾಡ್ಕೋಬೇಡಿ. ತುಂಬಾ ಹೆವಿ ಪೇನ್ ಇದ್ರೆ ಅವಾಗ ಮಾಡ್ಕೋಬೇಡಿ. ಯಾಕಂದ್ರೆ ಇದು ಸುನ್ನಿತ ಪ್ರಾಂತ, ಈ ಪ್ರಾಂತ ಏನಿದೆಯೋ ಅತಿ ಸುನ್ನಿತ ಪ್ರಾಂತ ಇದು. ಸೊ ಬಹಳ ಇಂಪಾರ್ಟೆಂಟು, ಇದೊಂದು ಗಮನಿಸಿಕೊಂಡು ನೀವು ಮಾಡಿ. ಸೊ ಖಂಡಿತವಾಗಿ ನಿಮಗೆ ಅದ್ಭುತ ಫಲಿತಗಳು ಸಿಗುತ್ತೆ. ಈಗ ಈ ಯಾವುದೇ ಈಗ ನಾವು ಈ ಕುತ್ತಿಗೆ ಮತ್ತೆ ಗರ್ಭಕಂಠ ಸಂಬಂಧಿತ ಈ ಆಕುಪ್ರೆಸರ್ ಪಾಯಿಂಟ್ಸ್ ಇದೆಲ್ಲ ಅದು ತೋರಿಸ್ತೀನಿ. ಈಗ ಗಮನಿಸಿಕೊಂಡು ಆ ಮೂರು ಪಾಯಿಂಟ್ಸ್ ಇದೆ. ಆ 3 ಪಾಯಿಂಟ್ಸ್ನು ಸರಿಯಾದ ಒತ್ತಡಿ ಅಂದ್ರೆ ನಮ್ಮ ಆಕುಪ್ರೆಸರ್ ಅಲ್ಲಿ ನಾವು ಹೇಳ್ಕೊಂಡಿರೋ ಪ್ರಕಾರ ಸರಿಯಾದ ಒತ್ತಡಿ ಕೊಟ್ರೆ ಖಂಡಿತವಾಗಿ ಕುತ್ತಿಗೆ ಸಮಸ್ಯೆ, ಗರ್ಭಕಂಠ ಸಮಸ್ಯೆ ಸಾಲ್ವ್ ಆಗುತ್ತೆ. ನೋಡ್ಕೊಳ್ಳಿ, ಮೊದಲನೇ ಪಾಯಿಂಟ್ ಸ್ನೇಹಿತರೆ, ಈ ಎರಡು ಹೆಬ್ಬೆರಳು ಮೇಲೆ ಭಾಗ ಈ ಎಲ್ಲ ಪಾಯಿಂಟ್ಸ್ ಇಲ್ಲಿರ್ತದೆ. ಇದು ಮೆಡೆ ಭಾಗ ಇದೆ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇದು ಇರುವಂತ ಕುತ್ತಿಗೆ ಭಾಗ, ಇದನ್ನು ನೀಟಾಗಿ ಈ ತರ ಪ್ರೆಸ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿರುತ್ತೆ ಎಲ್ಲಾ ಪಾಯಿಂಟ್ಸ್ ಇಲ್ಲಿರುತ್ತೆ ಈ ಪ್ರಾಂತದಲ್ಲಿ. ಸೊ ಇದು ಹಿಂಭಾಗ ಬರೋದು, ಮುಂಭಾಗ ಅಲ್ಲ, ಹಿಂಭಾಗ. ಓಕೆ, ಈ ಪ್ರಾಂತ ಇಲ್ಲಿಂದ ಇಲ್ಲಿವರೆಗೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಆಯಿಲ್ ಹಚ್ಕೊಂಡ್ರು ಮಸಾಜ್ ಮಾಡ್ಕೋಬಹುದು ಈ ಪ್ರಾಂತದೆಲ್ಲ. ಮತ್ತೆ ಈ ಪ್ರಾಂತ ಅಷ್ಟೇ, ಈ ಪ್ರಾಂತವನ್ನು 2 ಕೈಯಲ್ಲಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಅದು 1ನೇ ಪಾಯಿಂಟ್. ಓಕೆ, ಇದು 1ನೇ ಭಾಗ, ಇದು ಬಲ್ಸ್ಕೊಳ್ಳಿ. ಆಮೇಲೆ ಸೆಕೆಂಡ್ ಏನಂದ್ರೆ ಈ ಮೆಡಕ್ ಸಂಬಂಧ ಭಾಗ, ಗರ್ಭಕಂಠದ ಇಲ್ಲಿ ಈ ಕಿರುಬೆರಳು ಆದ್ಮೇಲೆ ಬರೋದು ಇಲ್ಲಿ. ಓಕೆ, ಇಲ್ಲಿ ಪ್ರೆಸ್ ಮಾಡ್ಕೋಬೇಕು. ಯಾವುದೇ ಮೆಡದಲ್ಲಿ ಪೇನ್ ಇದೆ ಅಂತ ಇಟ್ಕೊಳ್ಳಿ, ನೆಕ್ ಪೇನ್ ಬರ್ತದಲ್ಲ, ಅವ್ರು ಫಸ್ಟ್ ಮೊದಲನೇದಾಗಿ ಇಲ್ಲಿ ಪ್ರೆಸ್ ಮಾಡಿ, ಇಲ್ಲಿ ಮತ್ತೆ ಹಿಂಭಾಗ ಈ 2 ಭಾಗದಲ್ಲಿ ನೀಟಾಗಿ ಇದರ ಪ್ರೆಸ್ ಮಾಡ್ತಾ ಹೋಗಿ. ಇದು ಶೋಲ್ಡರ್ ಪಾಯಿಂಟ್, ಆಕ್ಚುಲಿ ಹೇಳ್ಬೇಕಾದ್ರೆ ಶೋಲ್ಡರ್ ಪಾಯಿಂಟ್. ಇದು ಪ್ರೆಸ್ ಮಾಡ್ತಾ ಹೋದ್ರೆ ಅವ್ರಿಗೆ ಗುಣ ಆಗತ್ತೆ. ಓಕೆ, ಸೊ 3ನೇ ಪಾಯಿಂಟ್ ಏನಂದ್ರೆ ಸ್ನೇಹಿತರೆ, ಇನ್ನೊಂದು ಸ್ಪ್ಲೀನ್ ಪಾಯಿಂಟ್ ಅಂತ ಒಂದು ಸಿಗತ್ತೆ ನಿಮ್ಗೆ. ಸ್ಪ್ಲೀನ್ ಪಾಯಿಂಟ್ ಎಲ್ಲಿ ಸಿಗತ್ತೆ ಅದು ಅಂದ್ರೆ ಪಾದ, ಇದು 2 ಪಾದಗಳನ್ನ ತಿಳ್ಕೊಳ್ಳಿ. 2 ಪಾದಗಳಂದ್ರೆ ಈ ಹೆಬ್ಬೆರಳು ಅಂತ ಇಟ್ಕೊಳ್ಳಿ. ಈ ಹೆಬ್ಬೆರಳಲ್ಲಿ ಈ ಭಾಗ, ಈ ಪಾಯಿಂಟ್, ಈ ಕೊನೆ ಪಾಯಿಂಟ್.
ಈ ಕೊನೆ ಪಾಯಿಂಟ್. ಇದು 2 ಹೆಬ್ಬೆರಳು ಅಂತ ಇಟ್ಕೊಳ್ಳಿ. ಹೆಬ್ಬೆರಳು ಆಚ್ ಕಡೆ ಸೈಡು ಈ ಒಂದು ಪಾಯಿಂಟ್ ಸಿಗತ್ತೆ ನಿಮ್ಗೆ. ಈ ಪಾಯಿಂಟ್ನು ಇದು ಸ್ಪ್ಲೀನ್ ಪಾಯಿಂಟ್ ಅಂತ ಹೇಳ್ತೀವಿ. ನಾನು ಚಿತ್ರ ಕಲಿಸ್ತೀನಿ, ನಿಮ್ಗೆ ಅರ್ಥ ಆಗತ್ತೆ. ಅದನ್ನ ನೀವು ಪ್ರೆಸ್ ಮಾಡ್ಕೊಳ್ಳಿ. ಒಂದು 10-20 ಸಲ ಪ್ರೆಸ್ ಮಾಡ್ಕೊಂಡ್ರೆ ಅವಾಗ ಈ ಪೇನು ಕಡಿಮೆ ಆಗತ್ತೆ. ಕೊನೆಯದಾಗಿ ಈ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್. ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಗೊತ್ತಲ್ಲ, ಇಲ್ಲಿ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್. ಇದೊಂದು 8 ಇಂದ 10 ಸರಿ ಪ್ರೆಸ್ ಮಾಡ್ಕೊಂಡಿದ್ದಾರೆ. ಓಕೆ, ಪ್ರೆಸ್ ಮಾಡ್ತಾ ಹೋದ್ರೆ ಇದು ಕುತ್ತಿಗೆ ಗರ್ಭಕಂಠದ ಸಮಸ್ಯೆಗಳಿಗೆ ಪೂರ್ತಿ ಪರಿಹಾರ ನಿಮಗೆ ಸಿಗುತ್ತೆ ಸ್ನೇಹಿತರೆ. ರೈಟ್. ಸೊ ಇದು ಇವತ್ತಿನ ಮನೆಮದ್ದಲ್ಲಿ ನಾವು ತಿಳ್ಕೊಬೇಕಂತ ಅಂಶ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರ.